ಈಗ ನಾವೇನು ಹೇಳ್ತಾ ಇದ್ದೀವಿ, SIR ಒಳ್ಳೆಯದು, SIR ಬೇಕು, SIR ಕಾಲಕ್ಕೆ ನಡೆದಿದೆ. ನಾವು SIRನ ವಿರೋಧಿಸ್ತಾ ಇಲ್ಲ, SIR ದುರ್ಬಳಕೆಯನ್ನು ಪ್ರಶ್ನಿಸ್ತಾ ಇದ್ದೀವಿ. SIRನ ಆಳುವ ಕಾಂಗ್ರೆಸ್ ಪಕ್ಷ ತನ್ನ ವ್ಯವಸ್ಥೆ ಒಳಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ಮೌಖಿಕ ನಿರ್ದೇಶನ ಕೊಟ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಆ ದುರ್ಬಳಕೆಯಲ್ಲಿ BJPಗೆ ಬೆಂಬಲಿಸುವಂಥ ಮತದಾರರಿಗೆ ಫಾರ್ಮೇ ಸಿಗ್ದಂಗೆ ಮಾಡೋದು ಒಂದು ದುರ್ಬಳಕೆ. ಇನ್ನೊಂದು ಅನಧಿಕೃತ ಮತದಾರರ ಪಟ್ಟಿಯಲ್ಲಿ ಉಳಿಸೋದು ಇನ್ನೊಂದು ದುರ್ಬಳಕೆ. ಈ ರೀತಿ ದುರ್ಬಳಕೆ ಮಾಡುವ ಕೆಲಸಕ್ಕೆ ನಮ್ಮ ವಿರೋಧ ಇದೆ. ಮತ್ತು ಮಸೀದಿ ಮಂದಿರಗಳನ್ನು ಬಳಕೆ ಮಾಡಿಕೊಂಡು ಬಲ್ಕಾಗಿ ಅಲ್ಲಿಯೇ ಫಾರಮನ್ನು ಭರ್ತಿ ಮಾಡಿ ಕೊಡ್ತಕ್ಕಂಥದ್ದು, ಇದು ಒಂದು ರೀತಿ ದುರ್ಬಳಕೆ. BLO ಮನೆಗೆ ಹೋಗಿ ಫಾರಮ್ ಕೊಡಬೇಕು, ಮನೆಯಿಂದ ಕಲೆಕ್ಟ್ ಮಾಡಬೇಕು. ಹಾಗೆ ಕಲೆಕ್ಟ್ ಮಾಡಬೇಕು ಅನ್ನೋದು SIRನ ಸೂಚನೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಇಲ್ಲೇನು ಮಾಡ್ತಾ ಇದ್ದಾರೆ, ಮಸೀದಿಲಿ ಕುತ್ಕೊಂಡು ಸಾವಿರಾರು ಜನರು ಅಲ್ಲೇ ಫಾರಮ್ ಇಶ್ಯೂ ಮಾಡೋದು, ಅಲ್ಲೇ ಅವರಿಗೆ ಅಗತ್ಯ ಇರುವ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡೋದಕ್ಕೆ ಸರ್ಕಾರಿ ಎಕೋಸಿಸ್ಟಮನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಸರ್ಕಾರ ಇಂಥವ್ರು ಬಂದರೆ ಇಂಥವರಿಗೆ ನೀವು ಬರ್ತ್ ಸರ್ಟಿಫಿಕೇಟ್ ಅವನು ಹುಟ್ಟಿಲ್ಲದೆ ಇದ್ರೂ ಕೊಡಬೇಕು ಆ ಊರಲ್ಲಿ ಅನ್ನುವಂಥ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡೋದಕ್ಕೆ ದುರ್ಬಳಕೆ ಮಾಡ್ಕೊಳ್ತಿರೋದು. ಇದು ಅಪಾಯಕಾರಿ. ಇದನ್ನು ಪ್ರಶ್ನೆ ಮಾಡಿದ್ದೀವಿ. ಇದರ ಕೆಲವು ಪ್ರೈಮರಿ ಇನ್ಫಾರ್ಮೇಷನ್ನ ಫೋಟೋ ದಾಖಲೆಗಳ ಸಮೇತ, ಪ್ರೆಸ್ ಕಟಿಂಗ್ ಸಮೇತ, ವಿಡಿಯೋಗಳ ಸಮೇತ ನಾವು ನಿನ್ನೆ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ್ದೇವೆ. ಅದೇ ರೀತಿ ಕೇಂದ್ರದ ಮುಖ್ಯ ಚುನಾವಣಾಧಿಕಾರಿಗೂ ಕೂಡ ಹೇಗೆ ಇಲ್ಲಿರುವ ಕಾಂಗ್ರೆಸ್ಸು SIRನ ತನ್ನ ಅನುಕೂಲಕ್ಕೆ ತಕ್ಕಂತೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ. ತೇಜಸ್ ಗೌಡ ಸನ್ಮಾನ್ಯ ಗೃಹ ಸಚಿವರ ವಿರುದ್ಧ ಕೇಸ್ ಹಾಕಿದರು. ತೇಜಸ್ ಕೂಡ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತ. ಕೇಸ್ ಹಾಕಿರೋದಕ್ಕೆ ಪೊಲೀಸರನ್ನು ಬಿಟ್ಟು ಅವ್ರ ಮನೆಗೆ ಪೊಲೀಸರನ್ನು ಕಳಿಸಿ ತಂದೆ ತಾಯಿಗಳನ್ನ ಬೆದರಿಸಿ ಕೇಸ್ ವಾಪಸ್ ತೆಗೆದುಕೊಳ್ಳೋ ಒತ್ತಡ ಹಾಕಿಸೋದ್ರ ಜೊತೆಗೆ ಅವರ ಬಗ್ಗೆ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ಕಲೆ ಹಾಕುವಂಥ ಕೆಲಸನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೊಂದು ರೀತಿ ಆಘಾತಕಾರಿ. ಗೃಹ ಸಚಿವರೇ, ನಿಮ್ಗೆ ಯಾಕೆ ಭಯ? ನೀವು ಮಾಡಿದ ಆಪಾದನೆಗಳಲ್ಲಿ ಸಾಕ್ಷ್ಯಾಧಾರಗಳಿದ್ರೆ ನ್ಯಾಯಾಲಯದ ಮುಂದೆ ನಿರೂಪಿಸ್ಬೋದು. ನಿಮ್ಗಿರೋ ಅವಕಾಶ ಅದು ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಬೆದರಿಸೋ ಕೆಲಸ ಯಾಕೆ ಮಾಡ್ತೀರಿ? ಈ ಬೆದರಿಕೆ ನಡೆಯೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಬೆದರಿಕೆಯನ್ನು ಒಪ್ಪೋದಿಲ್ಲ. ಈ ರೀತಿ ಬೆದರಿಕೆ ಹಾಕೋದ್ರ ಮೂಲಕ ಯಾರೂ ನನ್ನನ್ನು ಪ್ರಶ್ನಿಸಬಾರ್ದು ಅನ್ನೋದು ಸರ್ವಾಧಿಕಾರಿ ಮನೋಭಾವನೆ ಆಗುತ್ತೆ. ಈ ಸರ್ವಾಧಿಕಾರಿ ಮನೋಭಾವನೆ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರಲ್ಲ. ನಿಮ್ಮ ನಡವಳಿಕೆಯೂ ಕೂಡ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ನಡವಳಿಕೆ ಅಲ್ಲ. ಈ ರೀತಿ ಹೆದರಿಸೋದ್ರ ಮೂಲಕ ಯಾರನ್ನಾರು ಬಾಯಿ ಮುಚ್ಚಿಸ್ಬೋದು ಅಂತ ಬಯಸಿದ್ರೆ ಇಲ್ಲಿ ಯಾರೂ ನಿಮ್ಮ ಬೆದರಿಕೆಗೆ ಭಯಪಡೋರು ಯಾರು ಕೂಡ ನಿಮ್ಮ ಮೇಲೆ ಕೇಸ್ ಹಾಕೋದಿಲ್ಲ ಅನ್ನುವಂಥ ನೆನಪು ನಿಮಗಿರಲಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು KPCC ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ಅವರು BLOಗಳು ಎಲ್ಲಿ ಸ್ಲಮ್ಮಿಗೆ ಹೋಗಕ್ಕಾಗಲ್ಲ ಅಲ್ಲಿಗೆ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ. ಅಂದರೆ SIR ನಿಯಮದಲ್ಲಿ BLO ಹೋಗಬೇಕು ಅಂತಿದೆ ಹೊರತು ನಿಮ್ಮ ಕಾರ್ಯಕರ್ತರು ಬಲ್ಕಾಗಿ ಎನುಮರೇಷನ್ ಫಾರಮ್ ತಗೊಂಡು ಹೋಗಿ ಭರ್ತಿ ಮಾಡಿಕೊಡ್ಬೇಕು ಅಂತ ಇಲ್ಲ. ನಿಮ್ಮ BLOಗೆ ನೆರವು ಕೊಡ್ಬೋದು. ನಿಮ್ಮ BLA2 ಯಾವುದೇ ಪಕ್ಷದ BLA2 ಅವ್ರಿಗೆ ಯಾವ್ದಾದ್ರು ಮನೆ ಅಡ್ರೆಸ್ ಗೊತ್ತಾಗದೇ ಇದ್ದರೆ ಆ ಮನೆ ಅಡ್ರೆಸ್ನ ತೋರಿಸುವಂಥ ಕೆಲಸನ, ಮಾಹಿತಿ ಕೊಡುವಂಥ ಕೆಲಸವನ್ನು ಇಂಥ ಕೆಲಸ ಮಾಡ್ಬೋದು.
BLO ಕೆಲಸ ಮಾಡೋದಕ್ಕೆ BLAಗೆ ಅಧಿಕಾರ ಕೊಟ್ಟಿಲ್ಲ, ಅಥವಾ ನಿಮ್ಮ ಕಾರ್ಯಕರ್ತರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಮ್ಮ ಪಕ್ಷ ಇಲ್ಲಿ ಅಧಿಕಾರದಲ್ಲಿ ಇದೆ ಅನ್ನೋ ಕಾರಣಕ್ಕೆ BLO ಮಾಡೋ ಕೆಲಸನ ನಿಮಗೆ ವಹಿಸ್ಕೊಟ್ಟಿಲ್ಲ. ಆದರೆ ನಿಮ್ಮ ಉತ್ತರ ಹೇಗಿತ್ತು ಅಂದರೆ, BLOಗಳು ಹೋಗಕ್ಕಾಗಲ್ಲ, ಹೋಗದೆ ಇನ್ನು ಹೋಗ್ಬೇಕು, ಅವ್ರ ಡ್ಯೂಟಿ, ಅದು ಕರ್ತವ್ಯ, ಹೋಗಲೇಬೇಕು. ಹೋಗೋಕ್ಕಾಗಲ್ಲ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಹಿಸ್ಕೊಟ್ಟಿದ್ದಾರಾ, ಅಥವಾ ನಿಮ್ಮ ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ BLO ಕೆಲಸನ ವಹಿಸಿದಾರಾ? ಇದನ್ನೇ ಅಕ್ರಮ ಅಂತ ನಾವು ಹೇಳಿದ್ದು. ನಿಮ್ಮ ಪಕ್ಷದ ಕಾರ್ಯಕರ್ತರ ಅಣತಿಯಂತೆ BLO ಕೇಳದೇ ಅಕ್ರಮ ಆಗತ್ತೆ. ಅವನು SIR ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕೇ ಹೊರತು ನಿಮ್ಮ ಪಕ್ಷದ ಆದೇಶಕ್ಕೆ ಅನುಗುಣವಾಗಿ BLO ಕಾರ್ಯನಿರ್ವಹಿಸುವಂಗಿಲ್ಲ. ನೀವು ನಿಮ್ಮ ಪಕ್ಷದ ಆದೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳೋದೇ ಅಕ್ರಮದ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ. ಇನ್ನೊಂದು ಎಚ್ಚರಿಕೆ ವಹಿಸಬೇಕು. ಇತ್ತೀಚೆಗೆ ಬರ್ತ್ ಸರ್ಟಿಫಿಕೇಟ್ನ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮೂಲಕ ಬರ್ತ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಇದು ಬಲ್ಕಾಗಿ ನಡೀತಾ ಇದೆ. ಮೈಸೂರಿನಂಥ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ರೀತಿ ನ್ಯಾಯಾಲಯಕ್ಕೆ ಬಂದಿದೆ. ಈ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇಂಥ ಬರ್ತ್ ಸರ್ಟಿಫಿಕೇಟ್ನನ್ನು ಪರಿಶೀಲಿಸದೆ ತಗೊಳ್ಬಾರ್ದು, ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಪರಿಗಣಿಸಬಾರ್ದು. ಪರಿಗಣಿಸಿದರೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಭಯೋತ್ಪಾದಕರು ಎಲ್ಲರೂ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಅಪಾಯ ಇದೆ. ಹಾಗಾಗಿ ಇಂಥ ಬರ್ತ್ ಸರ್ಟಿಫಿಕೇಟ್ಗಳನ್ನು ಸಾರಾಸಟ್ಟಾಗಿ ಪರಿಗಣಿಸಬಾರ್ದು. ಅದನ್ನು ಪರಿಶೀಲಿಸಿ ಕ್ರಾಸ್ ಎಕ್ಸಾಮಿನ್ ಮಾಡಿ ಇದು ದೃಢಪಡಿಸಿಕೊಂಡ ನಂತರ ಅಷ್ಟೇ ಅಂಥದನ್ನು ಪರಿಗಣಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಸಿಕ್ಕಾಕೊಳ್ತಾರೆ ಅವಾಗಲೇ ತಾನೇ BJP ಶಾಪದಿಂದ ಮುಕ್ತಿ. ನಾವೇನು ಮಾಡಬೇಕು ಅಂತ ಚರ್ಚೆ ನಡೆಸಿದ್ದೀವಿ, ಅದರ ಪ್ರಕಾರ ಮಾಡ್ತೀವಿ. ಈಗಲೇ ಹೇಳಿದ್ರೆ ಅವರು ಎಚ್ಚೆತ್ಕೊಳ್ಳೋಕೆ ಅವಕಾಶ ಆಗಬಾರ್ದು, ಹಂಗಾಗಿ ನಾವು ಹೇಳಲ್ಲ. ಸರಿ, ಅವ್ರ ಮೇಲೆ ಹಂಗಾರೆ ಕಣ್ಗಾವಲು ಇಟ್ಟಿದ್ದೀರಿ. ಅದನ್ನು ಇಟ್ಟಿರ್ತೀವಿ. ಆದರೆ ಹೇಗೆ ಏನು ಅಂತ ಹೇಳಿ ಅವ್ರು ಯಾಕೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡಬೇಕು? ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡೋದು ಕ್ರಮ ನಿಶ್ಚಿತ ಅಂತನಾ? ಯಾವ್ದಾದ್ರು ರೂಪದಲ್ಲಿ ಆಗುತ್ತೆ. ಸರ್, ಈಗ ಅಯೋಧ್ಯೆಯಲ್ಲಿ ಆದಂಥ ಖರ್ಚಿಗೆ ಸಂಬಂಧಪಟ್ಟಂಗೆ ಇಂಥ ಅಯೋಧ್ಯೆ ನೋಡಿ, ಊಹಾಪೋಹದ ಮೇಲೆ ನೀವು ಪ್ರಶ್ನೆ ಕೇಳ್ತೀರಿ. ಆದರೆ ಒಂದು ಸ್ಪಷ್ಟ ಇದೆ, ಅಯೋಧ್ಯೆಯ ಪ್ರಕರಣದಲ್ಲಿ ಹುಂಡಿ ಹಣವನ್ನು ಯಾರು ಲೂಟಿ ಮಾಡಿದ್ದಾರೆ, ದೇಣಿಗೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಈಗಾಗಲೇ ಟ್ರಸ್ಟ್ ಕೊಟ್ಟಿದೆ. ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಆ ಲೆಕ್ಕವನ್ನು ವೆಬ್ಸೈಟ್ನಲ್ಲೂ, ಆ ಲೆಕ್ಕ ಮತ್ತು ಕೊಟ್ಟಂಥ ಕಾಣಿಕೆಯನ್ನು ಸ್ವತಃ ಪರಿಶೀಲನೆ ಮಾಡೋಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಲೆಡ್ಜರ್ನಲ್ಲಿ ನಮೂದಿಸಿದ್ದಾರೆ. ಯಾವ್ಯಾವುದು ಕಾಣೆಯಾಗಿತ್ತು ಅಂತ ಮಾಧ್ಯಮದಲ್ಲಿ ಬಂದಿತ್ತು ಅವುಗಳನ್ನು ಪ್ರದರ್ಶನಕ್ಕೂ ಇಟ್ಟಿದ್ದಾರೆ. ಇದಲ್ದಲೇ ಆ ಸಂಬಂಧಪಟ್ಟಂಥ ಡೋನರ್ಸ್ ಅವರು ತಾವು ಕೊಟ್ಟ ಕಾಣಿಕೆ ಸುರಕ್ಷಿತವಾಗಿದೆಯೋ, ದೇಣಿಗೆ ಸುರಕ್ಷಿತೆಯಾಗಿದೆಯೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನು ಟ್ರಸ್ಟು ಮಾಡಿಕೊಟ್ಟಿದೆ ಈಗಾಗಲೇ. ಇನ್ನು ಕಾಣಿಕೆ ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ SIT ಸಮಗ್ರ ತನಿಖೆ ನಡೆಸ್ತಾ ಇದೆ. ಈಗೆಲ್ಲ ಬರ್ತಿರೋದ್ರೊಳಗಡೆ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಊಹೆಗಳ ಮೇಲೇ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಇನ್ನೂ ಸಾರ್ವಜನಿಕವಾಗಿ ವರದಿಯನ್ನು ಕೊಡದೇ ಇರೋದ್ರಿಂದ ಊಹೆಗಳ ಮೇಲೇ ಚರ್ಚೆ ಆಗ್ತಿರೋದು. ಹಾಗಂತೆ, ಹೀಗಂತೆ, ಹಾಗಂತೆ. ಅಖಿಲೇಶ್ ಯಾದವ್ ಆಪ್ತ ಕೂಡ ಇದರಲ್ಲಿದ್ದಾರೆ ಅಂತ ಅಂತೆಕಂತಗಳೇ ಚರ್ಚೆ ಆಗ್ತಾ ಇದ್ದಾವೆ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ, ಯಾರನ್ನೂ ಬಿಡೋದಿಲ್ಲ. ಈ ಕಾರಣಕ್ಕೆ ಹಿಂದೂ ನಂಬಿಕೆಗಳನ್ನು, ರಾಮನ ಭಕ್ತಿಯನ್ನೇ ಪ್ರಶ್ನಿಸುವ, ಅಪಮಾನಿಸುವಂಥ ಕೆಲಸಕ್ಕೆ ಕೆಲವು ಪಾಖಂಡಿಗಳು ಮಾಡ್ತಾ ಇರೋದು, ಅದನ್ನು ಸಹಿಸೋಕೆ ಸಾಧ್ಯ ಇಲ್ಲ. ರಾಮ ಭಕ್ತಿ ಇರುವಂಥವರೇ ಭಕ್ತಿಯಿಂದ ಕೊಟ್ಟಿದ್ದಾರೆ. ಆ ಭಕ್ತಿಯ ಕೊಟ್ಟಿರೋ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಅದ್ರ ಬಗ್ಗೆ ಡೌಟ್ ಬೇಡ. ಯಾಕೆಂದರೆ ಇಲ್ಲಿ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ರಾವಣನ ಸರ್ಕಾರ ಇಲ್ಲ, ರಾಮಭಕ್ತರ ಸರ್ಕಾರ ಇದೆ. ರಾವಣ ಭಕ್ತರ ಸರ್ಕಾರ ಅಲ್ಲಿಲ್ಲ, ಅಲ್ಲಿರೋದು ರಾಮಭಕ್ತರ ಸರ್ಕಾರ. ರಾಮಭಕ್ತರ ಸರ್ಕಾರ ಖಂಡಿತವಾಗಿಯೂ ಕೂಡ ರಾಮನ ಭಕ್ತಿಯ ಭಾವನೆಗೆ ದ್ರೋಹ ಮಾಡಿರುವವ್ರನ್ನ ಬಿಡೋ ಪ್ರಶ್ನೆ ಇಲ್ಲ, ಕ್ರಮ ತಗೊಳುತ್ತೆ. ರಾಜ್ಯದಲ್ಲಿ ಅಲ್ಲಿನ ದೇಣಿಗೆ ಚಿನ್ನ ಈ ಎಲ್ಲವೂ ಸ್ಪಷ್ಟತೆ ಇಲ್ಲದೆ ಇರೋದು, ಅಂತೆ ಗೊತ್ತಿಲ್ಲ. ಅದಕ್ಕೆ SIT ಬೆನ್ನು ಹತ್ತಿದೆ, ಅವರು ಕ್ರಮ ತಗೊಳ್ತಾರೆ. ಮತ್ತೆ ದೂರು ಕೊಟ್ಟಿದ್ದು ಟ್ರಸ್ಟು, ತನಿಖೆ ನಡೆಸ್ತಾ ಇರೋದು ಕೂಡ
ಅಲ್ಲಿಯ ರಾಮಭಕ್ತರ ಸರ್ಕಾರ. ಹಾಗಾಗಿ ನಿಮ್ಗೆ ಯಾರಿಗೂ ಚಿಂತೆ ಬೇಡ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಸರ್ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ಈ ಜಿ ಅನ್ನೋರೆಲ್ಲ ಇದೇ ಕೆಲಸನೇ ಮಾಡೋದು. ಪ್ರಿಯಾಂಕರಿಗೆ ವಕ್ಫ್ ಬೋರ್ಡಲ್ಲಿ ಲೂಟಿಯಾಗಿರೋಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಮಾರ್ಪಾಡಿ ವರದಿ ಬಂದಿದೆ. ಅಟ್ಲೀಸ್ಟ್ ಅಲ್ಲಿ ದೂರು ಬಂದ ತಕ್ಷಣ ಸ್ವತಃ ಟ್ರಸ್ಟ್ ದೂರು ಕೊಡ್ತು, ಸರ್ಕಾರ SIT ರಚನೆ ಮಾಡ್ತದೆ. ಈ ವಕ್ಫ್ ಬೋರ್ಡ್ ಲೂಟಿಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ನೀವು ಒಂದು SIT ರಚನೆ ಮಾಡಿ. ವಕ್ಫ್ ಬೋರ್ಡ್ ಲೂಟಿ ಅದಕ್ಕೆ ಸಂಬಂಧಪಟ್ಟ ನೀವು ಒಂದು SIT ರಚನೆ ಮಾಡಿ. ನಿಮ್ದು ಹೆಂಗಿದ್ರು ಅಲ್ಪಸಂಖ್ಯಾತರ ಪರವಾದ ಸರ್ಕಾರ ಅಲ್ಲ. ಅಲ್ಪಸಂಖ್ಯಾತರ ಹಣ ಲೂಟಿ ಮಾಡಿದವರಿಗೆ ಯಾಕೆ ಸುಮ್ಮನೆ ಬಿಟ್ಕೊಂಡು ಸುಮ್ಮನೆ ಇದ್ದೀರಿ? ಮಾಡಿ. ನಮ್ಮ ರಾಮಭಕ್ತ ಸರ್ಕಾರ, ರಾಮನ ಭಕ್ತಿಯ ಭಾವನೆಗೆ ದ್ರೋಹ ಮಾಡಿರೋರಿಗೆ ಬಿಡಲ್ಲ. ನಿಮ್ದು ಅಲ್ಪಸಂಖ್ಯಾತರ ಪರ ಇರೋ ಸರ್ಕಾರ ಅಲ್ಲ. ಅಲ್ಪಸಂಖ್ಯಾತರ ಹಣ ಲೂಟಿ ಹೊಡೆದಿರೋರಿಗೆ ಯಾಕೆ ಬಿಟ್ಕೊಂಡು ಕೂತಿದ್ದೀರಿ? ಅಧಿವೇಶನ ಇಲ್ಲ, ಯಾಕೆ ಅರ್ಧ ಜನ ಕಾಂಗ್ರೆಸ್ನವ್ರು ಖಾಲಿ ಆಗ್ತಾರೆ ಅಂತನಾ, ಜೈಲಿಗೆ ಹೋಗ್ತಾರೆ ಅಂತನಾ? ಅಧಿವೇಶನ ಕರೆಯೋದು ವಿಳಂಬ ಆಗ್ತಿದೆ ಅಂತ. ರಕ್ಷಣೆ ಆಗಿಲ್ಲ, ವಿಸ್ತರಣೆ ಆಗಿಲ್ಲ ಅಂತ. ನನಗಿರೋ ಮಾಹಿತಿ ಆಗಸ್ಟ್ 5ರ ಆಸುಪಾಸಿನಲ್ಲಿ ವಿಧಾನಸಭೆ ಅಧಿವೇಶನ ಕರೀತಾರೆ ಅನ್ನೋದು ಮಾಹಿತಿ ಇದೆ. ಕರೀಲೇಬೇಕು, ಏಕೆಂದರೆ ವಿಧಾನಸಭೆ ಅಧಿವೇಶನ ಆಗದೇ ಇದ್ರೆ ವೋಟರ್ ಅಕೌಂಟ್ ಪಾಸ್ ಆಗಬೇಕಲ್ಲ. ಈಗ ಕರೀಲೇಬೇಕಾಗುತ್ತೆ. ಕರೆದ್ರೆ ಕರೀತಾರೆ, ನೀವು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರನ್ನ ಡೆಪ್ಯುಟೇಷನ್ ತಗೊಂಡಿದ್ದಾರೆ ಅಂತ ಲಕ್ಷ್ಮಣ್ ಸವದಿ ಅವರು ಈಗ ಬಿಜೆಪಿ ಅವರು ಡೆಪ್ಯೂಟಿ ತಗೊಂಡಿದ್ದಾರೆ. ಸೌದಿಯವರು BJP ಸರ್ಕಾರದಲ್ಲಿ ಹಲವು ಖಾತೆಗಳನ್ನು ನಿರ್ವಹಿಸಿದರು, ಉಪಮುಖ್ಯಮಂತ್ರಿಯೂ ಆಗಿದ್ದರು. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದಾಗಿ ಅವರು ಈಗೇನಾದ್ರು ಹೇಳಬೇಕಾಗತ್ತೆ. ನಮ್ಮ ಸ್ನೇಹಿತ ಲಕ್ಷ್ಮಣ್ ಸವದಿ ಅವ್ರಿಗೆ ಮಂತ್ರಿ ಸ್ಥಾನ ಸಿಗೋದಾದರೆ ನಾವು ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ. ಇಲ್ಲಿದ್ದರೆ ರಾಜನ್ ಥರ ಇದ್ರಲ್ಲಪ್ಪ, ಅಲ್ಲಿ ಯಾಕೆ ಇಲ್ಲಿ ನೀಡೋ ಸ್ಥಿತಿಲಿ ಇದ್ದವರು ಅಲ್ಲಿ ಬೇಡೋ ಸ್ಥಿತಿಗೆ ಬಂದ್ರಿ ಅಂತ ದುಃಖ ಆಗುತ್ತೆ. ಆದರೂ ನೀವು ನಮ್ಮ ಸ್ನೇಹಿತರು, ಆಲ್ ದ ಬೆಸ್ಟ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಎಲ್ಲ ಕಾಲಕ್ಕೂ ಅನುಮತಿಯನ್ನು ಪಡೆದೇ ಮಾಡಿದೆ. ಹೊಸದಾಗಿ ಗೃಹ ಸಚಿವರಾಗಿದ್ದಾರಲ್ಲ, ಅವರಿಗೆ ಅಧ್ಯಯನದ ಕೊರತೆ ಕಾಡ್ತಾ ಇದೆ. ಸಾರ್ವಜನಿಕ ಸ್ವರೂಪದ ಯಾವುದೇ ಚಟುವಟಿಕೆಯನ್ನು ಸಾರ್ವಜನಿಕ ಸ್ಥಳಗಳನ್ನು ಮಾಡಬೇಕು ಅಂದಾಗ ಅನುಮತಿಯನ್ನು ಪಡೆಯಲೇಬೇಕು. ಮೈಕ್ ಅನುಮತಿ ಪಡೆಯಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರ ಅನುಮತಿ ಕೊಡಲೇಬೇಕು. ಸ್ಥಳದ ಅನುಮತಿ ಪಡೆಯಲೇಬೇಕು. ಹಾಗೆ ರೂಟ್ ಮಾರ್ಚ್ ಪಥಸಂಚಲನ ಆಗಬೇಕು ಅಂತ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆಯುತ್ತೆ. ಅದೇನು ಹೊಸದಾಗಿ ಏನು ಹೇಳ್ತಾ ಇದ್ದಾರೆ? ಬಹುಶಃ ಇವರು ತಾನು ಹೊಸದಾಗಿ ಗೃಹ ಸಚಿವರಾಗಿದ್ದಾರಲ್ಲ, ಹಾಗಾಗಿ ತನ್ನ ಇರುವಿಕೆಯನ್ನು ಜನ ಗೃಹ ಸಚಿವರು ಅಂತಂದರೆ ಮರ್ತು ಬಿಡಬಾರ್ದು ಅಂತ ತನ್ನ ಇರುವಿಕೆಯನ್ನು RSSನ ಮೇಲೆ ನಿರಂತರವಾಗಿ ಕಾಮೆಂಟ್ಸ್ ಮಾಡೋದ್ರ ಮೂಲಕ ತೋರಿಸ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ಗೃಹ ಸಚಿವರೇ ಮಾಡೋಕ್ಕೆ ಭಾಳ ಕೆಲಸ ಇದ್ದಾವೆ, ಆ ಕೆಲಸ ಮಾಡಿ. ಒಂದು ಗೃಹ ಇಲಾಖೆಗೆ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ ಇದೆ, ಭಯೋತ್ಪಾದನೆ ನಿಗ್ರಹಿಸೋದು ನಿಮ್ಮ ಜವಾಬ್ದಾರಿ ಇದೆ, ದರೋಡೆ ಅತ್ಯಾಚಾರ ಇಂಥ ಪ್ರಕರಣಗಳು ಆಗದಂತೆ ತಡೆಯೋದು ನಿಮ್ಮ ಜವಾಬ್ದಾರಿ ಇದೆ. ಅಂಥ ಕೆಲಸದ ಕಡೆ ಗಮನ ಕೊಡಿ. ಮಾಡೋಕ್ಕೆ ಕೆಲಸ ಇಲ್ದ ಡ್ಯಾಶ್ ಮನುಷ್ಯ ಅದೇನೋ ಕೆತ್ತಿದ್ದ ಅಂತ ಒಂದು ಗಾದೆ ಮಾತಿದೆ, ಹಂಗ್ಯಾಕೆ ನೀವು ಮಾಡ್ಕೊತಾ ಇದ್ದೀರಿ ಅಂತ ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಸರ್, ದೇವರಾಜ ಅರಸು ನಿಮ್ಮ ಕೋರ್ಟ್ ಆಗಿದೆ ಅನ್ನೋದು CS-ಗೆ ದೂರು ದಾಖಲಾಗಿದೆ. ಲೂಟಿ ಹೊಡೆಯೋಕ್ಕೆ ನಿಂತಿದ್ದಾರೆ. ಮಾರ್ಕೆಟ್ನಲ್ಲಿ 10,000 ರೂಪಾಯಿಗೆ ಸಿಗುತ್ತೆ, ಬಲ್ಕಲ್ಲಿ ತಗೊಂಡ್ರೆ 7,000 ರೂಪಾಯಿಗೆ ಕೊಡ್ತಾರೆ. ಇವರು 17,000 ರೂಪಾಯಿ ರೇಟ್ ಕೊಟ್ಟು ಮಾಡಿದ್ದಾರೆ. ಇದೇ ಥರ ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ಟು 900 ರೂಪಾಯಿ ಕಿಟ್ಟು, ಅದಕ್ಕೆ ರೇಟ್ ಹಾಕಿರೋದು 5,000. 900 ರೂಪಾಯಿಗೆ ನೀವು ಎಲ್ಲ ಸೇರಿದ್ರು 900 ರೂಪಾಯಿ ತಯಾರಾಗಿಬಿಡುತ್ತೆ ಕಿಟ್ಟು. 5,000 ರೂಪಾಯಿ. ಇದನ್ನು ಲೂಟಿ ಹಗಲು ದರೋಡೆ ಅಂತ ಇನ್ನೇನು ಕರಿಬೇಕು? ಈಗ ಈ ರೀತಿ ರೇಟನ್ನು ಕೋಟ್ ಮಾಡಬೇಕಾದ್ರೆ ಎಲ್ಲಿಂದ ಅವ್ರು ರೇಟ್ ಲಿಸ್ಟ್ ತಗೊಂಡ್ರು? ಆ ಕಂಪನಿಗಳಿಗೆ ಕೇಳಿದ್ರೆ ಸಾಕಲ್ಲ, 7,000 ರೂಪಾಯಿ ಸಪ್ಲೈ ಮಾಡ್ತಾರೆ. ನೀವು ಮಾರ್ಕೆಟಲ್ಲಿ ರಿಟೈಲ್ ಆಗಿ ತಗೊಂಡ್ರೆ 10,000 ರೂಪಾಯಿ, ಬಲ್ಕಾಗಿ ತಗೊಂಡ್ರೆ 7,000. ಇವ್ರು 17,000 ರೂಪಾಯಿ ಹಾಕಿದ್ದಾರೆ. ಇದಕ್ಕಿಂತ ಹಗಲು ದರೋಡೆ ಇದೆಯಾ? ಇದನ್ನೇ ಹಗಲು ದರೋಡೆ ಅಂತ ಕರೆಯೋದು.
ಮೊನ್ನೆ ಮುಖ್ಯಮಂತ್ರಿಗಳೇ ಇತ್ತೀಚಿನ ಸಭೆಗೆ ನೀವು ಹೇಳಿದ್ರಿ 10 ರೂಪಾಯಿ ಲಂಚ ತಗೋಬಾರ್ದು ಅಂತ. ನಿಮ್ಗೆ ಹಗಲು ದರೋಡೆಗೆ ಏನು ಹೇಳ್ತೀರಿ? ಈ ಹಗಲು ದರೋಡೆಯನ್ನು ನಿಲ್ಲಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.